ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಎಲ್ಲೋ ಕಲ್ಯಾಣ ಮಂಟಪದಲ್ಲಿ, ಮತ್ತೆಲ್ಲೋ ಮಸೀದಿಯಲ್ಲಿ, ಮತ್ತೆಲ್ಲೋ ಮತಗಟ್ಟೆ ಕೇಂದ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಬಿಎಲ್ಒಗಳು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಹಾಗೆ ಬಿಜೆಪಿ ಮುಗಿಬಿದ್ದಿದ್ದಾವೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರಿಗೆ ಸ್ವರ್ಗ ಆಗ್ತಾ ಇದೆ, ಬಾಂಗ್ಲಾದವರನ್ನ ಮತಪಟ್ಟಿಗೆ ಸೇರಿಸುವಂತಹ ಕೆಲಸ ಆಗ್ತಾ ಇದೆ, ಅವರನ್ನ ಮತಪಟ್ಟಿಗೆ ಸೇರಿಸೋಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ 20 ರಿಂದ 25 ಲಕ್ಷ ಬಾಂಗ್ಲಾ ನಿವಾಸಿಗಳಿದ್ದಾರೆ, ನುಸುಳುಕೋರರಿದ್ದಾರೆ. ಬೆಂಗಳೂರು, ಕೊಡಗು ಸೇರಿ ಎಲ್ಲಾ ಕಡೆ ಬಾಂಗ್ಲಾದವರಿದ್ದಾರೆ. ಆ 25 ಲಕ್ಷ ಬಾಂಗ್ಲಾದವರನ್ನ ಮತಪಟ್ಟಿಯಲ್ಲಿ ಸೇರಿಸೋಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಗುಟ್ಟಹಳ್ಳಿಯಲ್ಲಿ ನಡೆದಂತಹ ಎಸ್ಐಆರ್ನ ಪ್ರಕ್ರಿಯೆಯ ವಿಡಿಯೋ ಒಂದನ್ನ ರಿಲೀಸ್ ಮಾಡಿದ್ದಾರೆ. ನಕಲಿ ಅಪ್ಪ ಅಮ್ಮ ಎಲ್ಲರನ್ನ ಕ್ರಿಯೇಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಈ ಸಂಬಂಧ ನಾನು ದೂರು ಕೊಡ್ತೀನಿ ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಸ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೋ ಹಾದಿ ಬೀದಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಬೇಕು, ಬಟ್ ಅದಾಗ್ತಾ ಇಲ್ಲ. ಈಗಾಗಲೇ ಹಲವು ವಿಡಿಯೋಗಳು ವಿಪಕ್ಷದಿಂದ ರಿಲೀಸ್ ಆಗಿದ್ದಾವೆ. ಎಲ್ಲೋ ಕಲ್ಯಾಣ ಮಂಟಪದಲ್ಲಿ, ಮತ್ತೆಲ್ಲೋ ಮಸೀದಿಯಲ್ಲಿ, ಮತ್ಯಾವುದೋ ಮತಗಟ್ಟೆ ಕೇಂದ್ರದಲ್ಲಿ, ಮತ್ಯಾವುದೋ ಧಾರ್ಮಿಕ ಕೇಂದ್ರದಲ್ಲಿ ಎಸ್ಐಆರ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ, ಜನರನ್ನ ಗುಂಪುಗೂಡಿಸಿ. ಈ ರೀತಿ ಮಾಡ್ತಾ ಇರೋದು ಅಕ್ರಮ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಮನ್ಮನೆಗೆ ಹೋಗ್ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡ್, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡ್. ಹೌದಾ? ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲರಿಗೂ ಹೌದಾ? ಗುರ್ತು ಎಲ್ಲ ಹೌದು ಕರ್ಸ್ಬಿಟ್ಟು ಸರ್. ಎಲ್ಲಿದ್ದು? ಮಾಸ್ಕ್ ರೋಡ್. ಮಾಸ್ಕ್ ರೋಡ. ಮನ್ಮನೆಗೆ ಹೋಗ್ಕೊಡ್ಬೇಕಲ್ಲ? ಮನ್ಮನೆಗೆ ಹೋಗ್ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡ್, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡ್. ಹೌದಾ? ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲರಿಗೂ ಹೌದಾ? ಹೌದಾ? ಸರ್. ಎಲ್ಲಿದ್ದು? ಮಾಸ್ಕ್ ರೋಡ. ಮನ್ಮನೆಗೆ ಹೋಗ್ಕೊಡ್ಬೇಕಲ್ಲ? ಮನ್ಮನೆಗೆ ಹೋಗ್ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬರೀ ಮಾಸ್ಕ್ ರೋಡ್, ಆಮೇಲೆ ಸೆಕೆಂಡ್ ಮ್ಯಾನ್ ರೋಡ್. ಹೌದಾ? ಅಲ್ಲಿ ನಾವೇನ್ ಮಾಡಿದ್ವಿ, ಇಲ್ಲೇ ಕುಣಿಸ್ಬಿಟ್ಟು ಎಲ್ಲ. ಕಾಂಗ್ರೆಸ್ ಆಡಳಿತ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಾಂಗ್ಲಾದೇಶದವರ ಸ್ವರ್ಗ ಇದು. ಬಾಂಗ್ಲಾದೇಶದವ್ರಿಗೆ ಇಷ್ಟು ದಿನ ಕೋಗಿಲು ಅಲ್ಲಿ ಸುಮಾರು 15 ಎಕರೆಯಲ್ಲಿ 100 ಸೈಟ್ಗಳನ್ನು ಮಾಡಿ ಅವರಿಗೆ ಮನೆ ಕೊಡುವಂಥ ಹುನ್ನಾರ ಆಗಿತ್ತು. BJPಯ ದೊಡ್ಡ ಹೋರಾಟದಿಂದ ಆ ಕೋಗಿಲು ಬಾಂಗ್ಲಾದೇಶಿಯರನ್ನ ಖಾಲಿ ಮಾಡಿಸ್ತಾರೆ ಅಲ್ಲಿಂದ. ಮತ್ತೆ ಎಚ್ಚೆತ್ತುಕೊಂಡಂಥ ಕಾಂಗ್ರೆಸ್ ಅವರು ಇವತ್ತು ಬಾಂಗ್ಲಾದೇಶದವರು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 20 ರಿಂದ 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಕೊಡಗಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಎಲ್ಲ ಕಾಫಿ ತೋಟಗಳಲ್ಲಿದ್ದಾರೆ, ಎಲ್ಲ ಮಾಲ್ಗಳಲ್ಲೂ ಕೂಡ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 2002 ಕರೆಕ್ಟ್ 2002 ವೋಟರ್ ಲಿಸ್ಟ್ ಏನಿದೆ, 2002 ವೋಟರ್ ಲಿಸ್ಟು, ಆ ವೋಟರ್ ಲಿಸ್ಟಲ್ಲಿ ಅವರು ಹೆಸರಿರಲ್ಲ, ಅವ್ರ ಅಪ್ಪಂದು ಹೆಸರಿರಲ್ಲ, ಅವ್ರ ಅಮ್ಮಂದು ಇಲ್ಲ, ಅವ್ರ ಅತ್ತೆದು ಇಲ್ಲ, ಮಾವಂದು ಇಲ್ಲ, ಅವ್ರ ಅಜ್ಜಿದು ಇಲ್ಲ. ಈಗ SIRನ ನಿಬಂಧನೆಗಳನ್ನು
ಗಾಳಿಗೆ ತೂರಿ SIR ಮಾಡ್ತಾ ಇರೋದು 20 ವರ್ಷ ಆದಮೇಲೆ. ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಮಾಡ್ತಾ ಇರುವಂಥ ಒಂದು ಕಾರ್ಯ. ನಿಜವಾದಂಥ ಮತದಾರರು ಯಾರಿದ್ದಾರೆ, ಭಾರತೀಯರು ಯಾರಿದ್ದಾರೆ, ಅವ್ರಿಗೆ ಮತದಾನ ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ. ಈಗಾಗಲೇ ಕಾಂಗ್ರೆಸ್ ಅವರು SIR ಬೇಡ ಅಂತೇಳಿ ಬೀದಿಯಲ್ಲಿ ಡಂಗೂರ ಹೊಡೆದ್ರು, ಸುಪ್ರೀಂ ಕೋರ್ಟ್ಗೂ ಹೋದ್ರು, ಕೋರ್ಟ್ ಚೀಮಾರಿ ಹಾಕ್ತು. ಚೀಮಾರಿ ಹಾಕಿದ್ಮೇಲೆ ಬಾಯಿ ಮುಚ್ಕೊಂಡು ಈಗ SIR ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದರೆ ಬಾಂಗ್ಲಾದೇಶದವ್ರಿಗೆ ಸ್ಪೆಷಲ್ ಟ್ರ್ಯಾಕನ್ನು MG ರೋಡ್ ಅಂದರೆ ಈ ಥರ ಇದೆಯಲ್ಲ ರೋಡ್, ಏನೋ ಹೈವೇ, ನ್ಯಾಷನಲ್ ಹೈವೇ ಥರ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದೇಶದವ್ರಿಗೆ. ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲು, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA 2ಗಳು ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನು ಕೊಟ್ಟು, ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು, ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕ SIR. ಇಲ್ಲಂಗಲ್ಲ. ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನು ಹಂಚ್ತಾ ಇದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಸಮೀಕ್ಷೆ ಮನೆಗೆ ಹೋದಾಗ ಮನೆ ಮಾಲೀಕ ಇರ್ತಾರೆ, ಬೀದಿಯಲ್ಲಿ ಕೂತ್ಕೊಂಡಾಗ ಈ ಥರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ್, ಯಾವ್ಯಾವ ದೇಶದವ್ರು ಇದ್ದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗೋಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನಿಮ್ಮ ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಈಗ ಬೀದಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ನೀವು ನಾಳೆ ಅರ್ಜಿನ ಬೀದಿಯಲ್ಲಿ ತಗೊಂತೀರಾ ನೀವು? ಇದು ಕಾಂಗ್ರೆಸ್ಸಿನ ಚಿತಾವಣಿ. ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಸುಮಾರು 20-25 ಲಕ್ಷ ಇರುವಂಥ ಬಾಂಗ್ಲಾದೇಶದವ್ರನ್ನ ಓಟ್ಗೋಸ್ಕರ ಸೇರಿಸುವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂಥ ಸ್ಕೀಮ್ ಏನಿದೆ, ಇದು SIR ಅಲ್ಲಿ ಇಲ್ಲ. SIR ಅಲ್ಲಿ ಈ ಥರದಿಲ್ಲ. ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಕಲಿ ದಾಖಲೆ, ನಕಲಿ ಅಪ್ಪ ಅಮ್ಮ, ತಾತ ಮುತ್ತಾತ ಎಲ್ಲರನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗಾಗಲೇ ವೆಸ್ಟ್ ಬೆಂಗಾಲು, ಅಸ್ಸಾಂ, ಅಲ್ಲಿನ ಆಧಾರ್ ಕಾರ್ಡು ಇವೆಲ್ಲ ತಗೊಂಡು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಅಲ್ಲಿನ ಸರ್ಕಾರ ಹಿಂದೆ ಇತ್ತು, ಅವರು ಒಪ್ಕೊಂಡಿದ್ರು. ಆದರೆ ಈಗ ಸರ್ಕಾರ, ಅಲ್ಲಿರೋ ಸರ್ಕಾರ, ಎರಡೂ ಸರ್ಕಾರಗಳು ಅವರು ನಕಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಮೊನ್ನೆ ಕಮಿಷನರ್ ಅವರು ನನ್ನ ಜೊತೆ ಬೆಂಗಳೂರು ಕಮಿಷನರ್, ಪೊಲೀಸ್ ಕಮಿಷನರ್ ನನ್ನ ಜೊತೆ ಮಾತಾಡಬೇಕಾದ್ರೆ ನಾನು ಭೇಟಿ ಮಾಡಿದ್ದೆ ಬೇರೆ ವಿಚಾರಕ್ಕೆ. ಆ ಸಂದರ್ಭದಲ್ಲಿ ಹೇಳಿದ್ರು, ಬಾಂಗ್ಲಾದೇಶದವ್ರನ್ನ ಸುಮಾರು 250 ಜನ ಫ್ಲೈಟಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದು ರೀಸೆಂಟಾಗಿ 4 months ಬ್ಯಾಕ್ ಫ್ಲೈಟಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಕರ್ನಾಟಕ ಸರ್ಕಾರಕ್ಕೆ 65 ಲಕ್ಷ ರೂಪಾಯಿ ಖರ್ಚಾಗಿದೆ. ಅಫಿಷಿಯಲ್, ದಿಸ್ ಇಸ್ ಅಫಿಷಿಯಲ್ ಡಾಕ್ಯುಮೆಂಟ್. ಒಂದು ಕಡೆ ಕಾಂಗ್ರೆಸ್ ಅವರು ಹೇಳ್ತಾರೆ ನಮ್ಮಲ್ಲಿ ಒಬ್ಬರು ಇಲ್ಲಂತೆ. ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಒಬ್ಬರು ಇಲ್ಲ. ಕಮಿಷನರ್ ಹೇಳ್ತಾರೆ ನಾನೇ 250 ಜನನ 65 ಲಕ್ಷ ರೂಪಾಯಿ ಸರ್ಕಾರದ ಹಣ ಕೊಟ್ಟು ಫ್ಲೈಟಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಟ್ರೈನಲ್ಲಿ ಕಳಿಸ್ಕೊಟ್ರೆ
ಇಳಿದ್ಬಿಟ್ಟು ಓಡೋಗ್ಬಿಡ್ತಾರೆ ಅಂದ್ಬಿಟ್ಟು ಫ್ಲೈಟಲ್ಲಿ ಡೈರೆಕ್ಟಾಗಿ ಅಲ್ಲಿನ IG ಜೊತೆ ಮಾತಾಡಿ ಕಳಿಸಿದ್ದೀನಿ. ದಾಖಲೆ ತೋರಿಸಿದ್ರು ನನಗೆ. ಯಾರು ನಂಬೇಕು ನಾವು? ಈ ಕಾಂಗ್ರೆಸ್ ಸರ್ಕಾರ ನಂಬೇಕಾ, ಪೊಲೀಸ್ ಕಮಿಷನರ್ ನಂಬೇಕಾ ನಾವು? ಇವತ್ತು ಬೀದಿಗಳಲ್ಲಿ ನೀವೆಲ್ಲನ ಹೋಗಿ ಐ ಚಾಲೆಂಜ್. ಇವತ್ತು ಗುಟ್ಟೆಹಳ್ಳಿಯಲ್ಲಿ ಈಗ ಪ್ರೆಸೆಂಟ್ ಈಗ ಮಸೀದಿ ಮುಂದೆ ಟೆಂಟ್ ಹಾಕೊಂಡು ಹಂಚ್ತಾ ಇದ್ದಾರೆ. ಎಲ್ಲ ಅರ್ಜಿಗಳನ್ನು ಹಂಚೋದು, ಫಿಲಪ್ ಮಾಡೋದು, ಡಾಕ್ಯುಮೆಂಟ್ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ದಾಖಲೆ ಕೊಡಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.